ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿವಸ ನಾವು ಯಾವ ರೀತಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದಂತ ಹೇಳ್ಕೊಡ್ತೇನೆ ನೋಡ್ರಿ. ಗೊತ್ತಿಲ್ದಾರ್ದ ಇದ್ದದ್ದು ಯಾವ ರೀತಿ ಹಾಕ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಅಂದರೆ ಹೀಗೆ ಬೆಲ್ ಐಕಾನ್ನ ಕೆಳಗಿರುವ ಬಟನನ್ನು ಒಂದ್ಸಾರಿ ಒತ್ಬಿಡಿ. ಈಗ ನೋಡ್ರಿ, ಎಲ್ಲ ಮಾವಿನಕಾಯಿ ತೊಗೊಂಡು ಸ್ವಚ್ಛಗೆ ನೀಟಾಗಿ ತೊಳೆದಿಟ್ಕೊಂಡು ಜೂರು ತೆಗೆದು ಆಮೇಲೆ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇಟ್ಕೊಂಡಿದ್ದು ಮಾವಿನಕಾಯಿ ಒಳಗೆ ಒಂದು ಬೌಲ್ ನೀವೇನು ಮಾಡಬೇಕು, ಅದ್ರ ತಕ್ಕಂತೆ ಒಂದು ಸ್ವಲ್ಪ ಉಪ್ಪು ಅಥವಾ ಸಣ್ಣ ಉಪ್ಪನ್ನು ನೀವು ಅಡುಗೆ ಉಪ್ಪನ್ನು ಹಾಕಿ ಸ್ವಲ್ಪ ಕಲಿಸಿ ಇಟ್ಬಿಡಬೇಕು. ನಂತರ ಸ್ವಲ್ಪ ಶುಗರ್ ಇದ್ದರೆ ಶುಗರ್ ಯೂಸ್ ಮಾಡ್ಕೊಳ್ಳಿ, ಬೆಲ್ಲ ಯೂಸ್ ಮಾಡ್ಕೊಂಡ್ರೆ ಬೆಲ್ಲ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಏನು ಮಾಡ್ತಿದ್ದೀನಿ, ಒಂದು ಬೌಲನ್ನು ನಾನು ಶುಗರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಕಿ ಒಂದು ಡಬ್ಬದಲ್ಲಿ ನಾವೇನು ಮಾಡೋಣ ಈಗ, ಆಮೇಲೆ ಸ್ವಲ್ಪ 20 ಬೆಳ್ಳುಳ್ಳಿ ಜಜ್ಜಿಕೊಂಡು ಅದಕ್ಕೆ ಹಾಕಿಬಿಡಿ. ಹಾಕಿದ ತಕ್ಷಣ ಏನು ಮಾಡಬೇಕು, ಒಂದೆರಡು ದಿನ ನಾವು ಏನು ಮಾಡಬೇಕು, ಮುಚ್ಚಿ ಇಟ್ಬಿಡಬೇಕು. ಮುಚ್ಚಿಟ್ಟಿದ ತಕ್ಷಣ 2 ಡೇಸ್ ಬಿಟ್ಕೊಳ್ಳೆ ಏನು ಮಾಡಬೇಕು, ನಾವು ಮೆಂತೆ ತಗೊಂಡು ನೀಟಾಗಿ ಅದನ್ನು ಕಪ್ಪಾಗುವವರೆಗೂ ನಾವು ಹುರ್ಕೋಬೇಕು. ಈ ರೀತಿ ಹುರ್ಕೋತಾ ಹೋಗಬೇಕು. ಮೆಂತೆ ಹಾಕೋದ್ರಿಂದ ತುಂಬ ಟೇಸ್ಟಾಗಿ ಮತ್ತು ಅದು ಹುಳಿ ಇರೋದನ್ನು ಕಡಿಮೆ ಮಾಡಿ ತುಂಬ ಟೇಸ್ಟಾಗಿ ಉಪ್ಪಿನಕಾಯಿ ಮತ್ತು ವರ್ಷವಿಡೀ ಇಡ್ಲಿಕ್ಕಿನ ಕೂಡ ಇದು ಮೆಂತೆ ಸಹಾಯ ಮಾಡುತ್ತದೆ. ಅದಕ್ಕೋಸ್ಕರ ಈ ಮೆಂತೆ ಪೌಡ್ರನ್ನು ನಾವು ಹುಳಿ ಕರಗಿಸ್ಲಿಕ್ಕೆ ಕಹಿಯನ್ನು ಸ್ವಲ್ಪ ಹಾಕೋದ್ರಿಂದ ತುಂಬ ರುಚಿಕರವಾಗಿರುತ್ತೆ ಉಪ್ಪಿನಕಾಯಿ ಅಂತ. ಇಲ್ಲಿ ನಾವು ಮೆಂತೆ ಪೌಡ್ರನ್ನ ಈಗ ಮಾಡಿಕೊಂಡು ಸೈಡಿಗೆ ಇಟ್ಕೋತಾ ಇದ್ದೀವಿ. ನಂತರ ಏನು ಮಾಡಬೇಕು, ಸ್ವಲ್ಪ ನಾವು ಎಣ್ಣೆ, ಸ್ವಲ್ಪ ಅಂತಂದರೆ ಇದು ಕೂಡ ಒಂದು ಬೌಲ್ ನಾವು ಎಣ್ಣೆ ತೊಗೊಂಡು ಏನು ಮಾಡಬೇಕು, ಕಾಸಲಿಕ್ಕೆ ಇಡಬೇಕು. ಈ ಮೆಂತೆಯನ್ನು ನಾನು ಈಗ ಬೆಚ್ಚಗೆ ಮಾಡ್ಕೊಂಡಿದ್ದೆನಲ್ಲ, ಹುರ್ಕೊಂಡಿದ್ದೆನಲ್ಲ, ಅದನ್ನೆಲ್ಲ ಏನು ಮಾಡಬೇಕು, ಮಿಕ್ಸಿ ಇದ್ದರೆ ಮಿಕ್ಸಿ ಜಾರಿಗೆ ಹಾಕಿ, ಇಲ್ಲಪ್ಪ ನಮಗೆ ಬೇಡ ಅಂತಂದರೆ ನೀವು ಕಲ್ಲಲ್ಲೂ ಕೂಡ ಈ ರೀತಿ ನೀವು ಸಣ್ಣಗೆ ರುಬ್ಕೋಬೋದು. ಈ ರೀತಿ ರುಬ್ಕೊಂಡು ಏನು ಮಾಡ್ಕೊ ಅದನ್ನು ಸೈಡ್ಗೆ ಇಟ್ಕೊಂಡ್ಬಿಡಿ. ನಂತರ ಏನು ಮಾಡಬೇಕು, ಕರಿಕಾಳು ಅಂದರೆ ಸಾಸಿವೆ ಕೂಡ ನಾವು ಒಂದು 6 ಸ್ಪೂನ್ ಹಾಕಿ ನಾವೇನು ಮಾಡಬೇಕು, ನೀಟಾಗಿ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕೋರಿ, ಇಲ್ಲ ನೀವು ಕಲ್ಲಲ್ಲಿ ರುಬ್ಕೊಂಡು ನಾವು ಸಣ್ಣ ಮಾಡಿಕೊಂಡು ಅದರಲ್ಲಿ ಹಾಕ್ಕೊಳ್ತಾ ಹೋಗಬೇಕು. ಈ ರೀತಿ ನಾವೇನು ಮಾಡಬೇಕು, ಸಣ್ಣ ಮಾಡ್ತಾ ಹೋಗಬೇಕು. ನೋಡಿರಿ ಯಾವ ರೀತಿ ಅದು ಸಣ್ಣ ಆಗ್ತಾ ಇದೆ ಅಂತ ತೋರಿಸ್ತಿದ್ದೇನಲ್ಲ ಫ್ರೆಂಡ್ಸ್. ನೋಡಿ, ಈ ರೀತಿ ನಾವು ಜಬಡೆ ಏನು ಮಾಡಿದ್ದೀವಿ, ಸಣ್ಣನ್ನು ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಇದನ್ನು ಹಾಕಿದ ತಕ್ಷಣ ಉಪ್ಪಿನಕಾಯಿ ನೋಡಿರಿ ಘಮ ಘಮ ಅನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಆಮೇಲೆ ಈಗ ಹಾಕಿಟ್ಟಿದ್ದಂಥ 2 ಡೇಸ್ ನಾವು ಉಪ್ಪಿನಕಾಯಿನ ಒಂದು ಡಬ್ಬದಲ್ಲಿ ಹಾಕಿಟ್ಟಿದ್ದೆ, ಅದನ್ನೇನು ಮಾಡ್ತಾ ಇದ್ದೀನಿ, ನೀಟಾಗಿ ನೀವು ಇನ್ನೊಂದು ಪಾತ್ರೆಯಲ್ಲಿ ತೆಗೆದುಬಿಡಿ ಈ ರೀತಿ. ಯಾಕಂದರೆ 2 ಡೇಸ್ ಬಿಟ್ಟು ಯಾಕೆ, ಅವತ್ತೇ ನಿಮಗೆ ಮಾವಿನಕಾಯಿ ಹರಿದ ದಿವಸನೇ ನಿಮಗೆ ಉಪ್ಪಿನಕಾಯಿ ಹಾಕಲಿಕ್ಕೆ ಆಗದೆ ಹೋದರೆ, ಏನೋಪ್ಪ ಕೆಲಸ ಇತ್ತು, ಮಾವಿನಕಾಯಿ ಇದೆ ಅನ್ನೋರಿದ್ರು ಏನು ಮಾಡ್ಬೋದು, ಸ್ವಲ್ಪ ಮಾವಿನಕಾಯಿ ಜಬಡ್ ನೀವು ಹೆಂಚ್ಕೋಬೋದು. ಇಲ್ಲ ಸ್ವಲ್ಪ ಜಜ್ಕೊಂಡು ಉಪ್ಪಿನಲ್ಲಿ ಒಂದು ಬಾಕ್ಸಲ್ಲಿ ಹಾಕಿ ಈ ರೀತಿ ಇಟ್ಬಿಡಿ. ಅಂದರೆ ನಿಮಗೆ ವರ್ಷ ಪೂರ್ತಿ ಮಾವಿನಕಾಯಿ ಯಾವುದೇ ರೀತಿಯಲ್ಲಿ ಕೆಡೋದಿಲ್ಲ. ಹೌದಾ? ಈ ರೀತಿ ನಾನು ಇಲ್ಲೇನು ಮಾಡಿದ್ದೇನೆ, ಅದನ್ನು ಒಂದು ಡಬ್ಬದಲ್ಲಿ ಹಾಕಿಟ್ಟಿದ್ದೆ. ಈ ರೀತಿ ಆಗಿದ್ದಾವೆ ನೋಡಿ. ಅದನ್ನು ಏನು ಮಾಡ್ತಾ ಇದ್ದೀನಿ, ಅದಕ್ಕೀಗ ನಾನು ಬೇಕಾಗುವ ಸಾಮಗ್ರಿಗಳನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ನಾನು 4 ಸ್ಪೂನ್ ನಾನು ಹಸಿ ಒಣ ಖಾರವನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಗ್ರೀನ್ ಚಿಲ್ಲಿಯನ್ನು ಹಾಕಿ ಅದನ್ನು ಏನು ಮಾಡಬೇಕು, ನೀಟಾಗಿ ಕಲಿಸ್ಬೇಕು. ಗ್ರೀನ್ ಚಿಲ್ಲಿ ಅಷ್ಟೇ ಅಲ್ಲದೆ ನಾವು ಇಲ್ಲೇನು ಮಾಡ್ಬೋದು, ಉಪ್ಪಿನಕಾಯಿಗೆ ಯೂಸ್ ಮಾಡುವಂತಹ ಇನ್ನೊಂದು ಪದಾರ್ಥ ಅಂತಂದರೆ ಅತಿ ಮುಖ್ಯವಾದ ಪದಾರ್ಥ ಇಂಗನ್ನು ಕೂಡ ನಾನು ಇಲ್ಲೇನು ಮಾಡ್ತಾ ಇದ್ದೀನಿ, 1 ಸ್ಪೂನನ್ನು ಹಾಕ್ತಾ ಇದ್ದೀನಿ ಇಲ್ಲಿ. ಮತ್ತು ನಾನು ಅರೆದಿಟ್ಕೊಳ್ಳುವಂತಹ ಮೆಂತೆ ಪೌಡ್ರ್ ಮತ್ತು ಸಾಸಿವೆ ಪೌಡ್ರನ್ನು ಎರಡೂ ಕೂಡ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಕಾಸಿಕೊಂಡಂತಹ ಅಡುಗೆ ಆಯಿಲನ್ನು ಕೂಡ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಾಕಿ ನೀವು ಹೀಗೆ ಮಿಕ್ಸ್ ಮಾಡಿ ನೆಕ್ಸ್ಟು ಡಬ್ಬ ಒಳಗೆ ಹಾಕ್ತಿರಲ್ಲ ಆವಾಗೆ ಅದನ್ನು ಎಣ್ಣೆಯನ್ನು ಹಾಕಿ ಮುಚ್ಚಿಟ್ಬಿಡಿ. ಈ ರೀತಿ ನಾವೇನು ಮಾಡಬೇಕು, ಅದನ್ನೆಲ್ಲವನ್ನು ಹಾಕಿದ ತಕ್ಷಣ ಚೆನ್ನಾಗಿ ನೀಟಾಗಿ ಏನು ಮಾಡಬೇಕು, ಕಲಿಸ್ತಾ ಹೋಗಬೇಕು. ಈ ರೀತಿ ಈ ಉಪ್ಪಿನಕಾಯಿ ಹಾಕಲಿಕ್ಕೆ ನಿಮಗೆ ತುಂಬ ಈಜಿಕರವಾಗಿ ರೆಸಿಪಿಯನ್ನು ನಿಮಗೆ ಹೇಳ್ಕೊಟ್ಟಿದ್ದೇನೆ. ಯಾವುದೇ ರೀತಿ ಕೆಡಲಾರದೆ ನೀವು ಅಥವಾ ಬಿಸಿಲಲ್ಲಿನೂ ಕೂಡ ಉಪ್ಪು ಹಾಕಿ ಒಣಗಿಟ್ಟು ನೀವು ಒಗ್ಗರಣೆಯನ್ನು ಹಾಕ್ಬೋದು. ಈ ರೀತಿ ನಾವು ಉಪ್ಪಿನಕಾಯನ್ನು ವರ್ಷವಿಡೀ ಕೂಡ
ಗೊಟ್ಟೆ ಇಲ್ದಾರ್ದೇ ಉಪ್ಪಿನಕಾಯಿ ಹಾಕೋದಂತ ಯಾವ ರೀತಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಮಿಡಿಗಾಯಿ ಉಪ್ಪಿನಕಾಯಿನೂ ಇದೇ ರೀತಿನೂ ಹಾಕ್ಬೋದು ನೀವು. ನೀಟಾಗಿ ತೊಳೆದು ಈ ರೀತಿ ಎಲ್ಲವನ್ನ ನೀವು 2 ಡೇಸ್ ಅಥವಾ 4 ಡೇಸ್ ಮಾತ್ರ ಇದನ್ನು ಮಾತ್ರ ಮರಿಬೇಡಿ. ಉಪ್ಪು ಹಾಕಿ ಕಾಯಿ ಜಜ್ಜಿ ಉಪ್ಪು ಹಾಕಿ ಈ ರೀತಿ ಇಟ್ಬಿಟ್ಟು ಎಲ್ಲವನ್ನು ಕಲಸಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ. ಈ ರೀತಿ ವರ್ಷ ಪೂರ್ತಿ ಇಟ್ಕೊಂಡು ಮಾವಿನಕಾಯಿಯ ರುಚಿಯನ್ನು ನೀವು ಸವಿತಾ ಹೋಗಿ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಬೇರೆದವರಿಗೂ ನಮ್ಮ ರೆಸಿಪಿಯನ್ನು ಶೇರ್ ಮಾಡ್ತಾ ಅಂತ ಹೇಳ್ತಾ, ಈ ರೀತಿ ವಾಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ.